ಮಾಡಿದ್ದಾರೆ. ಆಮೇಲೆ ಒಕ್ಕಲಿಗರ ಅವಾಜ್ ಶಬ್ದಗಳಿಂದ ಆಡಿಯೋ ಇದ್ರ ವಿರುದ್ಧ ನಾವು ಸಾಮೂಹಿಕವಾಗಿ ಕೊಡಬೇಕಾಗುತ್ತೆ. ಸರಳವಾಗಿ ಇವತ್ತು ನಿಮ್ಮ ಮುಖಾಂತರ ಅವ್ರ ಮೇಲೆ ಒಂದು ಕೇಸ್ ಮಾಡಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಬೆಂಗಳೂರು ರಾಜರಾಜೇಶ್ವರಿ ನಗರದ ವಿಧಾನಸಭಾ ಸದಸ್ಯರಾದ ಮುನಿರತ್ನಂ ನಾಯ್ಡು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನ ಬಹಿರಂಗವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯದ ತಿದ್ದುಪಡಿ ಕಾಯ್ದೆ ಅಡಿ ಪ್ರಕಾರ ದೂರು ದಾಖಲಿಸುವಂತೆ ಚಿಂತಾಮಣಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ಇಂದು ಡಿವೈಎಸ್ಪಿ ಮುರಳೀಧರ್ ಅವರಿಗೆ ದೂರು ನೀಡಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ರಾಜೇಶ್ವರಿ ನಗರದ ಶಾಸಕ ಮುನಿರತ್ನಂ ನಾಯ್ಡು ಅವರ ಸಭ್ಯತೆ, ಅವರ ಗುಣ, ಅವ್ರ ಏನು ಸಂಸ್ಕೃತಿ ಅಂತ ರಾಜ್ಯಕ್ಕೆ ಗೊತ್ತಾಗಿದೆ. ಅವರು ಮಾತಾಡಿರೋ ರೀತಿ ನೋಡಿದ್ರೆ ಒಬ್ಬ ಶಾಸಕನಾಗಿ ಆತನು ನಾಲಾಯಕು. ಬಟ್ ಅವರು ಯಾವುದೇ ಕಾರಣಕ್ಕೂ ಅವರು ಶಾಸಕರಾಗಿರೋಕ್ಕೆ ಮುಂದುವರ್ಸೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಒಬ್ಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಇವರು ಒಕ್ಕಲಿಗರ ಜನಾಂಗವನ್ನ ಏನಂದ್ರೆ ತುಚ್ಛವಾಗಿ ಒಂದು ಮಹಿಳೆಯರನ್ನ ಕೀಳು ಮಟ್ಟದಿಂದ ಮಾತಾಡ್ತಾರೆ. ಈ ಬಿಜೆಪಿಯವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಈ ನಮ್ಮ ಬಿಜೆಪಿ ವಿಜಯೇಂದ್ರ ಮತ್ತು ವಿರೋಧ ಪಕ್ಷ ನಾಯಕ ಅಶೋಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಏನ್ ಮಾತಾಡ್ತಾರೆ, ಇದುವರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು, ಉಚ್ಚಾಟನೆ ಮಾಡಬೇಕಾಗಿತ್ತು ಅವ್ರ ಪಕ್ಷದಿಂದ. ಈಗ ನಾವು ಅದನ್ನ ನಮ್ಮ ಗಣಯುತ ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಅವ್ರು ಮಾತಾಡಿರೋ ಆಡಿಯೋನ ನೋಡಿಬಿಟ್ಟು ಎಲ್ಲ ಮಹಿಳೆಯರು, ಎಲ್ಲ ಜನಾಂಗದವರು ತಲೆ ತಗ್ಗಿಸುವ ರೀತಿ ಅವರ ವರ್ತನೆ ಇದೆ. ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ಇವಾಗ ಒಳ್ಳೆ ಸ್ಟೆಪ್ ಅನ್ನು ತಗೊಳ್ಳಿದೆ. ಅವರು ಈ ತರ ಮಾತಾಡೋದು ಒಬ್ಬ ಮಹಿಳೆಯರಿಗೆ ಅಗೌರವ ತರುವುದು. ಬಿಜೆಪಿ ಹೇಳ್ತಾರೆ ನಾವು ಶ್ರೀರಾಮನ ಭಕ್ತರು, ರಾಮನ ಭಕ್ತರು, ಆಂಜನೇಯನ ಭಕ್ತರು, ಎಲ್ಲ ನಾವು ಹಿಂದೂವಾದಿಗಳು ಅಂತ ಹೇಳ್ಬಿಟ್ಟು ಒಬ್ಬ ಹಿಂದೂ ಮಹಿಳೆಯವ್ರನ್ನ, ಒಬ್ಬ ನಮ್ಮ SC ST ಅವ್ರನ್ನ ಯಾವ ತರ ಮಾತಾಡ್ಬೇಕಂತ ಅವರು 4 ಸಾರಿ ಗೆದ್ದಿದ್ದಾರೆ. 4 ಸಾರಿ ಗೆದ್ದು ಮಾಜಿ ಸಚಿವರಾಗಿದ್ದಾರೆ. ಅವ್ರಿಗೆ ಯಾವ ತರ ಮಾತಾಡಬೇಕಂದ್ರೆ ಅವಕ್ಕೆ ಬುದ್ಧಿ ಇಲ್ಲೋ, ಅವರು ಒಂಥರ ಅವಿವೇಕಿ ತರ ವರ್ಸ್ತಾ ಇದ್ದಾರೆ. ಅವ್ರು ಹಾಕಿರೋ ಅಲ್ಲಿ 1 ಲಕ್ಷ ಚಿಲ್ಲರೆ ಅವ್ರಿಗೆ ಮತಗಳು ಬಂದಿವೆ ಇಲ್ಲಿ ರಾಜರಾಜೇಶ್ವರ ನಗರದಲ್ಲಿ. ಬಟ್ ಅವ್ರಿಗೆ ಹಾಕಿರೋ ಎಲ್ಲ ತಲುಪಂತ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ, ಗ್ರಾಮಾಂತರ ವಿಭಾಗದ SC ಅಧ್ಯಕ್ಷರಾದ ಶಂಕರಪ್ಪ ಸಿದ್ದೇಪಲ್ಲಿ, ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ತಳಗವಾರ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.